ಸೊ ಹೇ ಗಾಯ್ಸ್ ನಮಸ್ತೆ, ವೆಲ್ಕಮ್ ಟು ದಿ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ವೇದಿಕಾ ಸತೀಶ್. ಸೊ ಇವತ್ತು ನಾವು ಕೇಸರಿ ಬಾತ್ ಮಾಡ್ತಿದ್ದೀವಿ. ಕಾಮನ್ನಾಗಿ ಮನೇಲಿ ಮಾಡ್ತಿದ್ರು, ಅದಕ್ಕೋಸ್ಕರ ನಾನು ವೀಡಿಯೋ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ. ಸೊ ಕೇಸರಿ ಬಾತ್ ಮಾಡಲಿಕ್ಕೆ ಮೊದಲನೇದಾಗಿ ತುಪ್ಪ ಹಾಕ್ಕೊತಿದ್ದೀನಿ. ಇಲ್ಲಿ ಒಂದು 4 ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದು 4 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಅದನ್ನು ಕರ್ಗಕ್ಕೆ ಬಿಡ್ತಿದ್ದೀನಿ. ಸೊ ಕ್ಲೀನಾಗಿ ತುಪ್ಪ ಎಲ್ಲ ಮೆಲ್ಟ್ ಆಗಬೇಕು. ಸೊ ಈಗ ನೋಡಿ, ತುಪ್ಪ ಮೆಲ್ಟ್ ಆದಮೇಲೆ ಕಟ್ ಮಾಡ್ಕೊಂಡಿರೋ ಅಂಥ ಕ್ಯಾಶವ್ ಮತ್ತು ದ್ರಾಕ್ಷಿ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಲವಂಗ ಏನಿದೆ ಅದನ್ನು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಕ್ಲೋವ್ಸ್ ಈ ಥರ ಕರೆದಿಟ್ಕೊಂಡು ಆ ಲವಂಗನ ಹಾಕಿದ್ದೀವಿ. ಆ ಲವಂಗನ ಕರಿಯೋಕೆ ಹಾಕಿದಾಗ ಈಗ ಅರ್ಧ ಕಪ್ ರವೆ ಹಾಕ್ಕೊಂಡು ಕ್ಲೀನಾಗಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಈ ಥರ ರೋಸ್ಟ್ ಮಾಡ್ಕೊಳ್ಳಿ ಕ್ಲೀನಾಗೆ. ಸೊ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಪೈನಾಪಲ್ನ ಹಾಕ್ಕೊತಿದ್ದೀನಿ. ಸ್ವಲ್ಪ ಕ್ಲೀನಾಗಿ 1-2 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡಾದ್ಮೇಲೆ ಕಟ್ ಮಾಡ್ಕೊಂಡಿರೋ ಪೈನಾಪಲ್ ಹಾಕಿದ್ದೀನಿ. ಸೊ ಈ ಕಟ್ ಮಾಡ್ಕೊಂಡಿರೋ ಪೈನಾಪಲ್ ಹಾಕೋದ್ರಿಂದ ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ. ನಮ್ಮ ಕೇಸರಿ ಬಾತಿಗೆ ಕಂಪಲ್ಸರಿ ಹಾಕಿ, ಇಲ್ಲದೇ ಇದ್ರೆ ನಡೆಯುತ್ತೆ, ಬಟ್ ಹಾಕಿದ್ರೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ. ಸೊ ಈಗ ಬಿಸಿ ನೀರನ್ನ ಈ ಥರ ಬಿಸಿ ಮಾಡಿಕೊಂಡು ನೀರನ್ನು ಹಾಕ್ಕೊಬೇಕಾಗತ್ತೆ. ಈ ಬಿಸಿ ನೀರು ಹಾಕೋದ್ರಿಂದ ಕೇಸರಿ ಬಾತಲ್ಲಿ ಏನು ಗಂಟಾಗಲ್ಲ ಮತ್ತು ಈಸಿಯಾಗಿ ಕೇಸರಿ ಬಾತ್ ಮಾಡ್ಬೋದು. ಬಿಗಿನರ್ಸ್ಗೆಲ್ಲ ಬಿಸಿ ನೀರು ಹಾಕೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಬಿಸಿ ನೀರು ಹಾಕಿ ಒಂದ್ಸರಿ ಕೇಸರಿ ಬಾತ್ ಮಾಡಿ, ನಿಮಗೆ ಕೇಸರಿ ಬಾತ್ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಕ್ಲೀನಾಗೆ. ಈಗ 1 ಕಪ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ. 1 ಕಪ್ ಸಕ್ಕರೆ ಹಾಕ್ಕೊಂಡಿಲ್ಲ, ಓಕೆ, 1 ಕಪ್ ಸಕ್ಕರೆ ತಕ್ಕೊಂಡಿದ್ದೆ. 1 ಕಪ್ ಸಕ್ಕರೆಯಲ್ಲಿ 3/4 ಕಪ್ ಅರ್ಧ ಕಪ್ ಹಾಕಿದ್ದೆ. ಅರ್ಧ ಕಪ್ ಹಾಕಿ ಆಮೇಲೆ ಇನ್ನು ಒಂಚೂರು 1 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಹಾಕಿದೆ. ಅದಾದಮೇಲೆ ತುಪ್ಪ ಇನ್ನೂ ಸ್ವಲ್ಪ ಹಾಕಿದ್ರೆ ಚೆನ್ನಾಗಾಗುತ್ತೆ. ತುಪ್ಪ ಹಾಕೋದ್ರಿಂದ ಇಟ್ ಗಿವ್ಸ್ ಅ ವೆಂಟಾಸ್ಟಿಕ್ ಟೇಸ್ಟ್. ಆಮೇಲೆ ಫುಡ್ ಕಲರ್ ಹಾಕಿದ್ದೀನಿ. ನೋಡಿ ಈಗ ಕೇಸರಿ ಬಾತ್ ಹೇಗಾಗಿದೆ ಅಂತ ನೀವೇ ನೋಡ್ತಿರ್ಬೋದು. ಸೂಪರ್ಬ್ ಆಗಿದೆ. ಸೊ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಕಾಮನ್ನಾಗಿ ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ತಾರೆ, ಹಾಗೆಯೇ ನಮ್ಮ ಮನೆಯಲ್ಲೂ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ದು. ನೋಡಿ, ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಎಷ್ಟು ಸಖತ್ತಾಗಿ ಕಾಣ್ತಿದೆ. ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.